ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಸ್ವಾಗತ. ಇನ್ನು ಕಂಟಿನ್ಯೂ ವಿಡಿಯೋ ಹಾಕ್ಬೇಕಂತೇಳಿ ಇವತ್ತು ನನಗೆ ಎಷ್ಟೆಲ್ಲ ನೈಟಿಗಳದಾವು, ಎಷ್ಟೆಲ್ಲ ಲಂಗಗಳದಾವು, ಎಷ್ಟೆಲ್ಲ ಪಿಕೋ ಹಾಕೋದಾವು. ನಮ್ಮ ಹಳ್ಳಿ ಸೈಡ್ ಬ್ಲೌಸ್ ಹೊಲಿದ್ರೆ ರೇಟ್ ಇಲ್ಲ, ಹೊಲಿಗೆ ಹಾಕಿದ್ರೆ ರೇಟ್ ಇಲ್ಲ. ಏನು ಬರೀ ಬ್ಲೌಸೇ ಹೊಲಿಬೇಕಂದ್ರೆ ನಡೆಯಲ್ಲ. ಎಲ್ಲ ಥರನೂ ನಾವು ಹೊಲಿದ್ರೇ ಬಟ್ಟೆ ಟಿಚಿಂಗ್ ಬರ್ತಾವೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಮನೆಗೊಂದು ರಾಟ್ ಆಗಿಬಿಟ್ಟವ್ರಿ, ಕಸ್ಟಮರೇ ಇಲ್ಲ. ಸಿಟಿಯಾಗಾದ್ರೆ ಸುತ್ತ ಹಳ್ಳಿಯರು ಬರ್ತಾರೆ, ಜಗ್ಗ ಬಟ್ಟೆ ಬರ್ತಾವೆ. ನೀವು 200-300 ರೂಪಾಯಿ ಹಿಡಿದ್ರು ಒಂದೊಂದು ಬ್ಲೌಸಿಗೆ ಕೊಟ್ಟು ಆರಾಮಾಗಿ ಹೊಲ್ಸ್ಕೊತಾರೆ. ಅಲ್ಲಿ ಸಿಟಿಯಾಗ ಲೆಕ್ಕ ನೋಡಿದ್ರೆ ಅಲ್ಲಿ ಬಾಡಿಗೆ ಎಲ್ಲ ಲೆಕ್ಕ ಅಲ್ಲಿಗೆ ಬರ್ತೈತ್ರಿ. ನಮಗೆ ಬಾಡಿಗೆ ಕಟ್ಟೋದಾಗಲ್ರಿ. ಒಂದು ವರ್ಷಕ್ಕೆ 1,50,000, 1,60,000 ಬಾಡಿಗೆ ಇರುತ್ತೆ. ಅಲ್ಲೇ ಇರೋದಾಗಬೇಕು ರೀ, ಅಲ್ಲೇ ಮನೆ ಅಲ್ಲೇ ಆಗಬೇಕು, ಅಂಗಡಿನೂ ಅಲ್ಲೇ ಆಗಬೇಕು. ಬೆಸ್ಟ್. ಇಲ್ಲಿ ನಾವು ಇಲ್ಲಿಂದ ಹೋಗಿ ಬರ್ತೀವಿ ಅಂದ್ರೆ ಕೆಲಸ ಆಗಲ್ಲ. ಅದಕ್ಕೆ ಹಳ್ಳಿಯಾಗ ಎಷ್ಟು ಬರುತ್ತೆ ಎಷ್ಟಿಲ್ಲ ಅಂಥೇಳಿ ಹೊಲಿಯೋಕ್ಕೆ ಬೋರ್ ಆಗುತ್ತೆ. ಯಾಕಂದ್ರೆ ಅಮೌಂಟ್ ಬಂದ್ರೆ ಬೋರ್ ಆಗಲ್ಲ. ನೋಡಿ, ಹಳ್ಳಿಯಾಗ ಪ್ರತಿಯೊಬ್ಬರು ಟೈಲರಿಂಗ್ ಮಾಡೋರು ವಿಚಾರ ಮಾಡಿ, ಕೈಯಾಗ ಅಮೌಂಟ್ ಬಂದಂದ್ರೆ ಹೊಲಿಬೇಕು ಅನ್ಸುತ್ತೆ. ಕೈಯಾಗ ಅಮೌಂಟ್ ಬರ್ಲಿಕ್ಕಂದ್ರೆ ರೇಟ್ ಕಮ್ಮಿ ಆಗೋಣ ಬ್ಯಾಸ್ರೆ. ಎಷ್ಟು ಒಂದು ಬ್ಲೌಸ್ ರೆಡಿ ಮಾಡಿ ಬರೀ 60 ರೂಪಾಯಿ ಸಿಗುತ್ತಂದ್ರೆ ಇವಾಗೆಲ್ಲ ಎಷ್ಟು ರೇಟ್ ಆಗೈತೆ ಅಂತ ಗೊತ್ತೈತೆ ನಿಮ್ಗೆ. ಜಾಸ್ತಿ ಮಾಡೋ ನೈ ಹಾಕಿ ರೇಟ್ ಜಾಸ್ತಿ ಐತೆ ಅಂತಾರೆ. ಮತ್ತು ಒಂದು ಸ್ವಲ್ಪ ಏನು ಮಿಸ್ಟೇಕ್ ಆಗೋಣ ಎಷ್ಟು ಇದು ಮಾಡ್ತಾರೆ. ನಾವು ಬ್ಲೌಸ್ಗಳು ಮಾತ್ರ ಮಿಸ್ಟೇಕ್ ಮಾಡಲ್ಲ ರೀ. ನಾನು ಡ್ರೆಸ್ ಹೊಲಿಯಕ್ಕೆ ಬರಲ್ಲ ಅಂತ ಹೇಳ್ತೀನಿ. ಬ್ಲೌಸ್ಗಳು ಬರ್ತಾವೆ, ಬಂದಿದ್ದು ಬರ್ತೈತೆ ಅಂತ ಹೊಲಕ್ಕೆ ಕೊಡ್ತೀನಿ. ಬರೀ ಇವತ್ತಿನ ತೋರಿಸ್ತೀನಿ ನಿಮಗೆಲ್ಲ ನೈಟಿಗಳು. ಅವಕ್ಕೂ ರೇಟನ್ನು ಹೇಳ್ತೀನಿ. ನೈಟಿ ಲಂಗದು ರೇಟ್, ಲಂಗ ಹೊಲಿಯಾಕ, ನೈಟಿ ಹೊಲಿಯಾಕ, ಮತ್ತು ಪಿಕೋ ಹಾಕಾಕ ಎಷ್ಟೆಲ್ಲ ರೇಟ್ ಐತೆ ಹಳ್ಳಿ ಕಡೆ ಅಂತ. ನಿಮ್ಮ ಕಡೆ ಎಲ್ಲ ಎಷ್ಟು ರೇಟ್ ಐತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಎಷ್ಟು ಒಂದು ತಾಸಿಗೆ ಎಷ್ಟು ಹೊಲಿಬೇಕು ಹೆಂಗೆ ಅಂತ ಒಂದು ಕ್ಯಾರಿಟಿ ಕೊಡ್ತೀನಿ ರೀ ನಿಮ್ಗೆ. ಯಾಕಂದ್ರೆ ನಾವು ಹೊಲಿಗೆ ಹಾಕಿರಿ ಇಷ್ಟು ಅಮೌಂಟ್ ಆಗಲ್ಲ, ಹೊಲಿಗೆ ಹಾಕಿರಿ ಏನಾಗುತ್ತಾ ಅನ್ನೋ ಒಂದು ವಿಚಾರ ಇರುತ್ತೆ ರೀ. ಒಬ್ರೊಬ್ರು ಬರೇ ಬ್ಲೌಸೇ ಸ್ಟಿಚ್ ಮಾಡ್ತಾರೆ. ಒಂದೊಂದು ಬ್ಲೌಸಿಗೆ 60-70 ಸಿಗುತ್ತೈತಿ. ಮತ್ತು ಅಸ್ತ್ರ ಬ್ಲೌಸಿಗೆ 150-170 ಸಿಗುತ್ತೆ ಅಂತ ವಿಚಾರ ಮಾಡಿ ಬರೀ ಅಸ್ತ್ರ ಬ್ಲೌಸ್ಗಳು ಹೊಲಿತಿರ್ತಾರೆ. ಇವೆಲ್ಲ ನೈಟಿ ಹೊಲಿಯಾಕು, ಲಂಗ ಹೊಲಿಯಾಕು, ಪಿಕೋ ಹಾಕು ಒಟ್ಟು ಇಡಲ್ರಿ ಅವರು. ಅಂಥವ್ರಿಗೆ ಒಂದು ಮೋಟಿವೇಶನ್ ಆಗುತ್ತೆ ನೋಡಿ. ಅದ್ರಲಿಂತ ಎಷ್ಟು ಲಾಭ ಐತಿ, ಇಷ್ಟು ಕಮ್ಮಿ ರೇಟ್ ತೊಗೊಂಡ್ರೆ ಎಷ್ಟು ಅದು ಟೈಮ್ ಎಷ್ಟು ಹೋಗುತ್ತಾ, 2 ಲಂಗ ಹೊಲಿ ಹಾಕ್ಬೇಕಂತ ಟೈಮ್ ಎಷ್ಟು ಹೋಗುತ್ತಾ, ಒಂದು 3 ಟಾಪ್ ಹಿಡಿಬೇಕಂತ ಟೈಮ್ ಎಷ್ಟು ಹೋಗುತ್ತಾ, ನೈಟಿ ಹಿಡಿಬೇಕಂತ ಟೈಮು, ಪಿಕೋ ಹಾಕ್ಬೇಕಂದ್ರೆ ಒಂದು ದಿನಕ್ಕೆ ಇಷ್ಟು ಹೊಲಿದ್ವಿ ಹೋದ್ರೆ ಎಷ್ಟು ಅಮೌಂಟ್ ಕೊಡುತ್ತಾ ಪ್ರತಿಯೊಂದು ವಿಡಿಯೋದಾಗ ಹೇಳ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ಹಂಗೆ ವಿಡಿಯೋ ಇಷ್ಟಾರ ಶೇರ್ ಮಾಡಿ, ಟೈಲರಿಂಗ್ ಮಾಡೋರು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತಾ. ಏನೋ ನಾವು ಹೇಳೋವಂಥ ಒಂದು ಮಾತು ಮೋಟಿವೇಶನ್ ಆಗಿ ನಿಮಗೂ ಹೌದು ಈ ಥರ ಹೊಲಿದ್ರೆ ಈ ಥರ ಆಗುತ್ತೆ, ಈ ಥರ ಹೊಲಿದ್ರೆ ಈ ಥರ ಆಗುತ್ತಾ ಅನ್ನೋ ಒಂದು ಐಡಿಯಾ ಬರುತ್ತೆ. ನಾವು ಎಲ್ಲ ಆಲ್ರೌಂಡ್ ಬ್ಲೌಸ್ ಎಲ್ಲ ಹೊಲಿಯಾಕು ಹಿಡಿತೀನಿ ರೀ. ಮತ್ತು ಡ್ರೆಸ್ ಇಂಥವು ಕಟೋರಿ ಬ್ಲೌಸ, ಇಂಥವು ಡಿಸೈನ್ ಬ್ಲೌಸ್ ಆದಷ್ಟು ವರ್ಷಕ್ಕೆ ಕಮ್ಮ. ಪಾಲು ಹಾಕ್ಸೋದು ಕಮ್ಮಿ ಇಲ್ಲಿ ಹಳ್ಳಿಯಾಗ. ಪಾಲು ಹಾಕ್ಸಿರೋ ಅಮೌಂಟ್ ಹೋಗುತ್ತಂತ ಈ ಥರ ಇದು ವಿಚಾರ ಮಾಡ್ತಾರೆ. ಪಾಲನ್ನ ಹಾಕ್ಸಲ್ಲ. ಬರೀ ತೋರ್ಸ್ಕೊಂಬರ್ತೀನಿ. ಇಷ್ಟು ನೈಟಿ ನೋಡ್ಕೊಂಬರಕತ್ರಿ. ಎಷ್ಟೆಷ್ಟು ಹೊಲಿಗೆ ಹಾಕೋದು ಏನದು ಎಲ್ಲ ಒಂದು ಚಾಪಿಯಾಸ್ ಇಷ್ಟು 8 ನೈಟಿ ಇದ್ದಂಗೆ ಅದಾವ ರೀ. 1-2 ಲಂಗ, 1-3 ಟಾಪು, 1-8 ಸೀರೆಗಳದಾವು. ಇಷ್ಟು ತೋರಿಸ್ತೀನಿ ನಿಮಗೆ ನೋಡಿ. ಮೊದಲ ಪಿಕೋ ಹಾಕು, ಇಷ್ಟು ಪಿಕೋ ಹಾಕೋದು. ಪಿಕೋ ಹಾಕೋ ರೇಟ್ ಎಷ್ಟು ಅಂತಂದ್ರೆ 15 ರೂಪಾಯಿಗೆ ಒಂದು, 2 ಸೀರೆ 30. ಇವು 4, 5, 6, 7, 8 ಸೀರೆ ಪಿಕೋ ಹಾಕೋದವು. ನೈಟಿ ಎಷ್ಟದಾವು, ಟಾಪ್ ಹೊಡಿ ಎಷ್ಟದಾವು, ಇವತ್ತು ಎಷ್ಟು ಹೊಲಿದಾಗುತ್ತಾ, ಇವಕ್ಕೆಲ್ಲ ಎಷ್ಟು ಅಮೌಂಟ್ ತೊಗೋತೀನಿ ಪ್ರತಿಯೊಂದೂ ಶೇರ್ ಮಾಡ್ತೀನಿ. ಯಾಕಂದ್ರೆ ಎಷ್ಟೋ ಜನ ಬರೀ ಬ್ಲೌಸ್ ಸ್ಟಿಚ್ ಮಾಡ್ತಿರ್ತೀರಿ. ಇಂಥವೆಲ್ಲ ಪಿಕೋ ಹಾಕೋವು, ನೈಟಿ ಹೊಲಿಗೆ ಹಾಕಿರ ಲೇಟ್ ಆಗುತ್ತಾ, ಅಮೌಂಟ್ ಸಿಗಲ್ಲ ಅಂಥೇಳಿ ನೀವು ಹಾಕ್ತಿರಲ್ಲ. ಅದಕ್ಕೆ ಎಷ್ಟು ಲಾಭ ಐತೆ, ಎಷ್ಟು ಲುಕ್ಷಣ ಐತೆ, ಇವು ಹಾಕಿದ್ರು ಪರವಾಗಿಲ್ಲ, ನಾವು ದುಡಿಬೋದಲ್ಲ ಇದ್ರಾಗೂ ಅಂತ ನಿಮ್ಗೆ ಒಂದು ಮೋಟಿವೇಶನ್ ಆಗಲಿ ಅಂತ ಈ ವಿಡಿಯೋ ಮಾಡಾಕತ್ತಿ ನೋಡಿ. ಇವಾಗ ಇವು 2 ಲಂಗ ಹೊಲಿಗೆ ಹಾಕಿದ್ವು ಅಂದ್ರೆ ಲಂಗ ಹೊಲಿ ಹಾಕಾಕ ಅರ್ಧ ತಾಸು ಹಿಡಿರಿ. 2 ಲಂಗ ಹೊಲಿ ಹಾಕಾಕ ಅರ್ಧ ತಾಸ್ನಾಗ 60 ರೂಪಾಯಿ ಆರಾಮ್ ಟಿಚ್ ಮಾಡ್ತೀವಿ ನಾವು. ಎದ್ರಾಗ ಟಿಚ್ ಮಾಡ್ತೀವಿ ಹೇಳಿ, ಬ್ಲೌಸ್ ಅರ್ಧ ತಾಸು ಆಗುತ್ತೆ. ಅದು ಕಟ್ ಮಾಡಬೇಕು, ಟಿಚ್ ಮಾಡಬೇಕು. ಒಂದು ಸಲ ಕಟ್ ಮಾಡಿದ್ರೆ ಒಂದು ಸಲ ಟಿಚ್ ಮಾಡೋಕ್ಕಾಗುತ್ತೆ. ಏನೋ ಸ್ಪೀಡ್ ಮಿಷನ್ ಇತ್ತಂದ್ರೆ ಈ ನಮ್ಮದು ಡರ್ಬಿ ಮಿಷನ್ದಾಗ ಅರ್ಧ ತಾಸು ಬೇಕು ರೀ ಒಂದು ಬ್ಲೌಸ್ ಟಿಚ್ ಮಾಡ್ಬೇಕಾ, ಸಾದಾ ಬ್ಲೌಸ್. ಮತ್ತೇನೋ ಸ್ಪೀಡ್ ಮಿಷನ್ ಇತ್ತಂದ್ರೆ ಒಂದು 10-15 ನಿಮಿಷ ಬೇಕು. ಸ್ಪೀಡ್ ಮಿಷನ್ ಐತೆ, ಇವು 10-15 ನಿಮಿಷನೇ ಒಂದು 2 ಲಂಗ ಟಿಚ್ ಆತಾವು. ಅನುಕೂಲ ಐತೆ ನೋಡಿ. ಯಾವ ಬಟ್ಟೆ ಬಂದರೂ ಬಿಡಬೇಡ್ರಿ. ಟೈಲರಿಂಗ್ ಮಾಡೋರು ಬ್ಲೌಸ್ ಆಯ್ತು, ಹೊಲಿಗೆ ಹಾಕು ಆಯ್ತು, ಪ್ರತಿಯೊಂದು ಬರಲಿ ಹೊಲಿಯಿರಿ. 10-20 ರೂಪಾಯಿ ತೊಗೋರಿ. ಇಷ್ಟೊಂದು ಹೊಲಿಗೆ ಹಾಕಿ 10 ರೂಪಾಯಿ ತೊಗೋತೀರಿ. ಇವು ಟಾಪು ಹಿಡಿಯೋದ ನೋಡಿ ಎಷ್ಟು ಅದಾವ ಅಂದ್ರೆ 120 ರೂಪಾಯಿ ಆಗುತ್ತೆ ರೀ. 4 ಅದಾವು. ಇದು ಪ್ಯಾಂಟು ಟಾಪು ಸಟ್ ಹೊಲಿ ಹಾಕಿರ 60. ಇವು ಒಂದು ಸಟ್ 60, 30 ರೂಪಾಯಿಗೆ ಒಂದು. ಅವು 60. ಅವು 30 ರೂಪಾಯಿಗೆ ಒಂದು, ಇವು 30 ರೂಪಾಯಿಗೆ ಒಂದು.
ಇವ್ಕುರ್ಲ್ಯಾಕೆ ಒಂದು ಆಯ್ತು ನೋಡಿ 120 ಒಂದು 60 180 ರೂಪಾಯಿ ಆಯ್ತು ರೀ. ಇದು ಇಷ್ಟಕ್ಕೆ ಎಷ್ಟು ಬೇಕು ಒಂದು ತಾಸನ್ನೇ 180 ರೂಪಾಯಿ ಆರಾಮ್ ಟಿಚ್ ಮಾಡ್ತೀವಿ ನಾವು. ನೈಟಿ ಹೊಲಿ ಹಾಕೋದು, ನೈಟಿ ಹೊಲಿ ಹಾಕಕ್ಕೆ 70 ರೂಪಾಯಿ ಜೋಡಿ. ಆದರೆ ಇವು ಕೈ ಹಿಡಿತಾ ಬಿಡಿ, ಒಂದು ತಾಸು ಬೇಕು ಇವಕ್ಕೆ ನೈಟಿ ಕಟ್ ಮಾಡ್ಕೊಂಡು ಹೊಲಿ ಹಾಕ್ಬೇಕಂದ್ರೆ ಎಡಕ್ಕೆ. ಇದ್ರದ್ದು ರೇಟ ಸ್ವಲ್ಪ ಕಮ್ಮಿ ಐತೆ. ಇವಾಗ ನಾವು ಇಲ್ಲ ಒಳ್ಳೆಲ್ಲ ಮಾಡಲ್ಲ ಅಂದ್ವಿ ಕಸ್ಟಮರ್ ಬೇರೆ ಕಡೆ ಹೋಗ್ತಾರಂತೆ, ಅದಕ್ಕೋಸ್ಕರ ನೈಟಿ ಹೊಲಿಗೆ ಹಾಕೋ ಹಿಡಿತು ನೋಡಿ. ಕಟ್ ಮಾಡಿ ಟಿಚ್ ಮಾಡ್ಬೇಕಂದ್ರೆ ಒಂದು ತಾಸು ಬೇಕು ರೀ ಇವಕ್ಕೆ ನೈಟಿಗೆ. ಇವು ಒಂದು 70 ರೂಪಾಯಿ ಅಂದ್ರೆ ಇಂಥವು ಅಜ್ಮಾಸ ಒಂದು ದಿನಕ್ಕೆ 7-8 ನೈಟಿ ಟಿಚ್ ಮಾಡ್ಬೋದು ರೀ. ಒಂದು ದಿನಕ್ಕೆ 10 ಗಂಟೆಗೆ ಕುಂತೀವಿ ಅಂದ್ರೆ ಸಂಜೆ 5 ತನಕ ಅಂದ್ರೆ ಒಂದು 7 ನೈಟಿ ಟಿಚ್ ಮಾಡಿದಂದ್ರೆ ಎಷ್ಟು ಅಮೌಂಟ್ ಆಗುತ್ತೆ ಹೇಳಿ. ಇದ್ರ ಪಿಕೋದು 8 ಸೀರೆ ಅಂದ್ರೆ 2 ಸೀರೆ 30, 4 ಸೀರೆ 60, 120 ರೂಪಾಯಿ ಆಯ್ತು ರೀ. ಇದೇ ಅರ್ಧ ತಾಸನ್ನೇ 120 ರೂಪಾಯಿ ಹೊಡಿತೀವಿ. ಪಿಕೋ ಮಾತ್ರ ಭಾರಿ ಈಜಿ ನೋಡಿ, ಈಜಿ ಮೆಥಡು, ಬೆಸ್ಟ್ ಕೆಲಸ. ಇವು 2 ನೈಟಿ ನನ್ನ ಕಡೆ ತೊಗೊಂಡಾರ, ನನ್ನ ಕಡೆ ಟಿಚಿಂಗ್ ಕೊಟ್ಟಾರ. ಈಗ ನನ್ನ ಕಡೆನ ಬಟ್ಟೆ ತೊಗೊಂಡಿರ್ತಾರೆ ಟಿಚಿಂಗ್ ಮಾಡ್ಲಿಕ್ಕಂದ್ರೆ ಮತ್ತು ನಾವೆಲ್ಲಿ ಹೋಗ್ಬೇಕು, ಹಿಂಗಾಗಿ ನಾವು ಅಲ್ಲಿ ನೈಟಿ ಒಲೆ ಅಂತಿರ್ತಾರೆ. ಮತ್ತು ನಾವು ಒಂದ್ರಾಗ ಬಟ್ಟೆ ಇದ್ರ ಲಾಭ ತೊಗೊಂಡಿರ್ತೀವಿ. ಟಿಚಿಂಗ್ ಮಾಡೋಕೆ ಇವು 2 ನನ್ನ ಕಡೆ ತೊಗೊಂಡಾರಿ. ಇವು 270, 140, 140 ಅಂದ್ರೆ 280 ರೂಪಾಯಿ ಆಯ್ತು ರೀ 8 ನೈಟಿಗೆ. ಏನು ಕಮ್ಮಿ ಆಯ್ತು ಹೇಳ್ರಿ 280 ಅಂದ್ರೆ. ಇವತ್ತು ಆಲ್ಮೋಸ್ಟ್ ಎಷ್ಟು ಬೇಕಷ್ಟು ಟಿಚ್ ಮಾಡ್ಬೇಕಂತ ಮಾಡೀನಿ. ಎಷ್ಟು ಟಿಚ್ ಮಾಡ್ತೀನಿ, ಟೈಮ್ ಆಗೈತೆ ಎಲ್ಲನೂ ಶೇರ್ ಮಾಡ್ತೀನಿ. ನಿಮಗೂ ಗೊತ್ತಾಗಬೇಕಲ್ಲ ಯಾವ ಟೈಮಿಗೆ ಎಷ್ಟೇ ಟಿಚ್ ಮಾಡ್ತೀನಿ ಅನ್ನೋದು ನಿಮಗೆ ಕರೆಕ್ಟ್ ಗೊತ್ತಾಗಬೇಕಲ್ಲ. ಅದಕ್ಕೆ ಟೈಮ್ ತೋರಿಸ್ಕೋತೀನಿ, ನಿಮಗೆ ಟಿಚ್ ಮಾಡ್ತೀನಿ. ಆದರೆ ನಾನು ನಡ್ಬರ್ಕ ಕೆಲಸ ಬಿಡ್ತಿರ್ತೀನಿ ರೀ ನಂದು, ಅದನ್ನು ಕೂಡ ಹೇಳ್ತೀನಿ. ಯಾಕಂದ್ರೆ ನಾನು ಒಂದೇ ಕೆಲಸ ಇರೋದು ನೋಡಿ, ಬಟ್ಟೆಗೆ ಕಸ್ಟಮರ್ ಬಂದ್ರಂದ್ರೆ ಬಿಡಬೇಕಾಗತ್ತೆ. ಇವಾಗ ನಾನು ಇವು 4 ಟಾಪು ಟಿಚ್ ಮಾಡ್ತೀನಿ. ಟೈಮ್ ಆಗೈತಿ 10:30 ಆಗೈತೆ ರೀ. ಇವು 4 ಟಾಪು 2 ಲಂಗ ಟಿಚ್ ಮಾಡಿ ತೋರಿಸ್ತೀನಿ ಟೈಮ್ ಎಷ್ಟಾಗೈತೆ ಅಂತ ನಿಮ್ಗೆ. ಬರ್ರಿ ಈ ಕಡೆ ಹಂಗೆ ಬಟ್ಟೆ ಕಸ್ಟಮರ್ ಬಂದಿದ್ದರು, ಅವ್ರಿಗೆ ತೋರಿಸಿದೆ. 2 ಲಂಗ ವ್ಯಾಪಾರ ಅದು ನೋಡಿ. ಬರ್ರಿ ಇವು ಇಷ್ಟೇ ಇರಲಿ. ಈಗ 10:30 ಕುಂತೀನಿ ಅಂದ್ರೆ 11:30 ತನಕ ಇಷ್ಟು ಟಿಚ್ ಮುಗಿಸ್ತೀನಿ ರೀ. ಇಷ್ಟು ಮುಗಿಸಿದೆ ಅಂದ್ರೆ ಎಷ್ಟಾಗುತ್ತೆ, ಒಂದು ತಾಸನ್ಯಾಗ 120, 160, 180 ರೂಪಾಯಿ ಆಗುತ್ತೆ ನೋಡಿ ಒಂದು ತಾಸನ್ಯಾಗ. ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಒಂದು ತಾಸು ಬೇಕಾರಿ. ಅಸ್ತ್ರ ಬ್ಲೌಸ್ ಆದ್ರೆ ಮೊದಲೇ ಕಟ್ ಮಾಡಿಟ್ಟು ಒಂದು ತಾಸನ್ನೇ, ಬರೀ ಟಿಚಿಂಗ್ ಒಂದು ತಾಸು ಬೇಕು. ಕಟಿಂಗು ಎಷ್ಟು ಬೇಕು ರೀ, ನಮ್ಮ ಹಳ್ಳಿ ಕಡೆ ಸಾದಾ ಬ್ಲೌಸಿಗೆ 60 ರೂಪಾಯಿ, ಲೈನಿಂಗ್ ಬ್ಲೌಸಿಗೆ 120 ರೂಪಾಯಿ. ಅದಕ್ಕಿಂತ ಬೆಸ್ಟ್ ಅಲ್ರಿ ಇದು. ಏನು ಕಟ್ಟಿಂಗ್ ಇಲ್ಲ ಏನಿಲ್ಲ, ಟಿಚ್ ಮಾಡೋದು 180 ರೂಪಾಯಿ ಸಿಗ್ತೈತಿ. ಅದಕ್ಕೆ ಬೆಸ್ಟ್ ಅಂತಲೇ ನಾವು ಹೊಲಿಗೆ ಹಾಕೋದು ಬೆಸ್ಟ್ ಅಂತ ಹೇಳ್ತು ನೋಡಿ. ನಂದಿರೋದು ದೊಡ್ಡ ಅರ್ಬಿ ಮಿಷನ್ ನೋಡಿ. ಅವಾಗ 6,000 ರೂಪಾಯಿ ಬಿದ್ದೈತೆ ರೀ. ಇವಾಗ ಎಷ್ಟು ಅದ ರೇಟ್ ಗೊತ್ತಿಲ್ಲ ಇವಾಗ. ಅದಕ್ಕೆ ಕರೆಂಟ್ ಜೇಂಟ್ ಮಾಡಿ ನಾನು. ಕರೆಂಟ್ ಮಿಷನ್ ಐತೆ, ಒಂದು ಸ್ವಲ್ಪ ಸ್ಪೀಡ್ ಆಗುತ್ತಂದ್ರು, ಆದ್ರೆ ಇದ್ರ ಮಿಷನ್ ಗತೆನೇ ಆಗಲ್ಲ ನೋಡಿ, ಸ್ಪೀಡ್ ಮಿಷನ್ ಗತೆನೇ ಆಗಲ್ಲ. ಇವತ್ತಿಷ್ಟು ಫಿನಿಶಿಂಗ್ ಮಾಡ್ಬೇಕಂತಲೇ ಇಟ್ಕೊಂಡಿನಿ. ನೋಡೋಣ ಎಷ್ಟೆಷ್ಟಾಗುತ್ತಾ ಇವತ್ತಿನ ನಂದು ಟೈಲರಿಂಗ್ ಜರ್ನಿ ಹೆಂಗಿರುತ್ತಂತ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಇನ್ನೊಂದು ವಿಷಯ ಏನು ಹೇಳೋದಂದ್ರೆ ನಿಮ್ಗೆ, ಇದು ರಾಟಿ ಮ್ಯಾಗ ನಾವು ಏನು ಕುಂದಿರ್ತೀವಲ್ಲ, ಎಲ್ಲ ರಾಟಿ ಕ್ಲೀನಾಗಿ ಒರೆಸ್ಕೊಂಡು ಹೊಸ ಅರ್ಬಿ ಹೊಲಿರಿ. ಫಸ್ಟೇನು ಬೆಳಗ್ಗೆನೇ ಟೈಲರಿಂಗ್ ಮಾಡೋಕೆ ಕುಂದಿರ್ತಿರಲ್ಲ, ಹೊಸ ಅರ್ಬಿ ಟಿಚ್ ಮಾಡಿರಿ, ಭಾಳ ಒಳ್ಳೇದು ನೋಡಿ. ಹಳೆ ಅರ್ಬಿ ಹೊಲಿಯೋಕೆ ಹೋಗಬೇಡಿ. ಇವು ಡ್ರೆಸ್ ಹುಟ್ಟಾರ ಬಿಟ್ಟಾರ ಗೊತ್ತಿಲ್ಲ, ಹಂಗೆ ಮಾತ್ರ ಹೊಸ ಇಲ್ಲೇ ತೊಗೊಂಡು ಇಲ್ಲೇ ಹೊಲಿಗೆ ಹಾಕಿ ಕೊಟ್ಟಾರ, ಅವನ್ನೇ ಹೊಲಿಗೆ ಹಾಕ್ತೀನಿ ರೀ. ಹೊಲಿಗೆ ಹಾಕಿ ಮತ್ತು ಟೈಮ್ ತೋರಿಸ್ತೀನಿ ನಿಮಗೆ ಎಷ್ಟಾಯ್ತು ಏನಂತ ನೋಡಿರಿ. ಇವತ್ತಿನ ನಂದು ಟೈಲರಿಂಗ್ ಜರ್ನಿ ಫುಲ್ ನಿಮಗೂ ಶೇರ್ ಮಾಡ್ತೀನಿ. ಎಷ್ಟು ಅಮೌಂಟ್ ದುಡಿತೀನಿ ಮತ್ತು ಎಷ್ಟು ಟಿಚ್ ಮಾಡ್ತೀನಿ, ನೈಟಿ ಒಳಗೆ ಎಷ್ಟು ಸಿಗುತ್ತಾ ನೋಡೋಣ ರೀ. ಪಿಕೋ ಹಾಕೋದು ಇಷ್ಟು, ನೈಟಿ ಹೊಲಿದು ಇಷ್ಟು ಕ್ಲಿಯರ್ ಮಾಡ್ಕೋಬೇಕಂತ ಮಾಡೀನಿ. ಇವತ್ತು ಇಷ್ಟು ಒಂದು ದಿನಕ್ಕೆ ಇಷ್ಟೆಲ್ಲ ಕ್ಲಿಯರ್ ಮಾಡ್ಕೊಂಬಿಟ್ರೆ ಅಂದ್ರೆ ಒಂದಿಂದ ನಮಗೆ ಪಗಾರ ಬಿದ್ದರೆ ಸಾಕು ನೋಡಿ. ಇಲ್ಲಿ ನಮ್ಮ ಹಳ್ಳಿ ಕಡೆ 300 ರೂಪಾಯಿ ಕೊಡ್ತಾರೆ ಒಂದು ದಿನಕ್ಕೆ. ಒಬ್ರು ಹೊಲಕ್ಕೆ ಹೋದ್ರೆ ಅಷ್ಟು ಅಮೌಂಟ್ ನಾವು ಹೊಲಿದೀವಿ ಅಂದ್ರೆ ಅದಕ್ಕಿಂತ ಬೇರೆ ಏನು ಬೇಡ್ರಿ, ಸಾಕು. ದಿನ 300 ರೂಪಾಯಿ ಅಂದ್ರೆ ತಿಂಗಳಿಗೆ 9,000 ರೂಪಾಯಿ ಕುಂದಿರುತ್ತೆ ಟೈಲರಿಂಗ್ ಒಳಗೆ. ಮತ್ತು ಸಿಟಿ ಕಡೆ ಎಲ್ಲ ಜಾಸ್ತಿ ಕುಂದಿರುತ್ತೆ ನೋಡಿ, 15,000 20,000 ಗಟ್ಟಲೆ ದುಡಿತಾರೆ. ನಮ್ಮ ಊರಲ್ಲಿ ನಮ್ಮ ವಾತಾವರಣದಲ್ಲಿ ಏಟ್ ರೇಟ್ ಐತೆ ಆ ರೇಟಿಗೆ ಹೊಲಿದ್ರೆ ಮತ್ತು ಇಷ್ಟ ಆಗುತ್ತೆ ನೋಡಿ. ಬರೀ ಟಿಚ್ ಮಾಡಿ ಸಿಗ್ತೀನಿ ನೋಡಿ. ಟೈಮಿನ 11:15 ನಿಮಿಷ ಕಪ್ ಐತೆ. ನಾನು 11:20 ಆಗಿತ್ತು ಆವಾಗನೇ ಮುಗ್ದ ನೋಡಿ ಟಿಚಿಂಗ್ ಮಾಡುವು. ಯಾಕಂದ್ರೆ ಇದು ಒಂದು ಪ್ಯಾಂಟೇ ಹಿಡಿಬೇಡ ಅಂತಂದರು. 160 ರೂಪಾಯಿ ಆಯ್ತು ನೋಡಿ ಟಿಚಿಂಗು. ಒಂದು ತಾಸಲ್ಲಿ 160 ರೂಪಾಯಿ ಟಿಚ್ ಮಾಡಿದೆ. ಇದು ಹೊಲಿಗೆ ಹಾಕಕ್ಕೆ ಕೊಟ್ಟಿದ್ದು. ಇವೆಲ್ಲ ಟಾಪ್ ಹಿಡ್ದೀನಿ, 3 ಟಾಪು ಪ್ಯಾಂಟು ಬ್ಯಾಡ ಅಂದ್ರೆ ಅವ್ರು ಹೊಲಿಗೆ ಹಾಕೋದು ಬ್ಯಾಡ್ರಿ ಅಂದರು. ಹಂಗೆ ಬಂದೈತಿ ಅಂದರೆ 2 ಲಂಗ ಹೊಲಿಗೆ ಹಾಕಿಟ್ಟಿನಿ. ಇವನ್ನ ಕಡೆ ಮ್ಯಾಕ ಸಟ್ ಮಾಡ್ತೀನಿ. ಈಗ 11:35 ಲೈವ್ ಐತ್ರಿ ರೇಖಾ ಟೈಲರಿಂಗ್ ಚಾನಲ್ಗೆ. ಇದೇ ಚಾನಲ್ ಲೈವ್ ಮಾಡ್ತೀನಿ.
ಹಂಗೆ 1 ಗಂಟೆಗೆ ವಿಡಿಯೋ ಹಾಕ್ತೀನಿ. ಮತ್ತು 2ರಿಂದ ಎಷ್ಟಾಗುತ್ತೆ ಇವು ಟಿಚಿಂಗ್ ಮಾಡೋದು ಅನ್ನೋದು ನಿಮಗೂ ಶೇರ್ ಮಾಡ್ತೀನಿ. ಇವತ್ತು ಒಟ್ಟು 2ರಿಂದ ಮತ್ತು ಫೈನಲಾಗಿ ಇಷ್ಟು ನೈಟಿ ಟಿಚ್ ಮಾಡೋದು, ಪಿಕೋ ಹಾಕೋದು ಮಾಡ್ಕೋತೀನಿ. ಈಗ ಹಿಂಗೆ ಟಿಚ್ ಮಾಡಿರ ಆರಾಮ 5 ಗಂಟೆ ಅಂದ್ರೆ ಅಷ್ಟು ಮುಗಿತಿದ್ದು. 8 ನೈಟಿ ಅದ ಟೋಟಲ 8 ನೈಟಿ ಟಿಚ್ ಮಾಡೋದು, ಅಷ್ಟು 8 ಸೀರೆ ಪಿಕೋ ಹಾಕೋದು ನೋಡಿ. ಇದೊಂದು ಯೂಟ್ಯೂಬ್ದಾಗ ಐತಲ್ರಿ, ವಿಡಿಯೋ ಹಾಕೋದು, ಲೈವ್ ಮಾಡೋದು. ಈ ಚಾನಲ್ ಮೊನಿಟೇಷನ್ ಆನ್ ಆಗಬೇಕು, ಅದಕ್ಕೆ ಅಂತಲೇ ಲೈವ್ ಮಾಡಾಕತ್ತೀನಿ. ಲೈವ್ ಬರ್ತಿರ್ತೀನಿ ರೀ ರೇಖಾ ಟೈಲರಿಂಗ್ ಚಾನಲ್ಗೆ. ಆದಷ್ಟು 11:35ಕ್ಕೆ ಬಂದಿದ್ರೆ 12:30 1 ತನಕ ಇರ್ತೀನಿ. ಪೋನೆ 1 ತನಕ ಲಾಸ್ಟ್ ಲೈವ್ ಮಾಡ್ತೀನಿ. 1ಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿ 2ಕ್ಕೆ ಮತ್ತು ಊಟ ಗೀಟ ಮಾಡಿ ಅಡುಗೆ ಮಾಡ್ಬೇಕ್ರಿ. ನಾವು ಅಡುಗೆ ನೋಡಿರಿ, ನಾವು ಕುಂತ್ಕೊಂಡು ಹೊಲಿದ್ರೆ ಎಲ್ಲನೂ ಐತೆ ನೋಡಿ. ಹೊಲಿಲಿಕ್ಕಂದು ಯಾವುದೂ ಇಲ್ಲ. ನಮ್ಮದು ಮನೆ ಕೆಲಸ ಒಬ್ಬರೇ ಎಲ್ಲ ನಿಭಾಯಿಸೋದಲ್ಲ. ಶ್ರಾವಣಿ ಶ್ರವಣಕುಮಾರ್ ಬಂದರು, ಅನ್ನ ಮಾಡಿದೆ, ಸಾಂಬಾರು ಮಾಡಿದೆ, ಮತ್ತು ಲೈವ್ ಮುಗಿಸಿದೆ, ವಿಡಿಯೋ ಹಾಕಿದೆ, ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ಲ ಮುಗಿಸ್ಕೊಂಡು ಮತ್ತು ಟೈಮು ಇವಾಗ 5 ಗಂಟೆ ಆಗೈತೆ. ಇವೆಲ್ಲ ಲಂಗಗಳು ವಿಡಿಯೋ ಮಾಡ್ಬೇಕಂತ ಮಾಡಿ ನೆಕ್ಸ್ಟ್ ವಿಡಿಯೋ ಇವೆಲ್ಲ ಲಂಗಗಳು ಬರ್ತಾವೆ. ಲಂಗ ನೈಟಿ ಕಲೆಕ್ಷನ್, ಲಂಗ ಕಲೆಕ್ಷನ್, ಸೀರೆಗಳ ಕಲೆಕ್ಷನ್ ಬರ್ತಾವೆ. ಇದೇ ಚಾನಲ್ ಬರ್ತಾವೆ. ಸಾವಿತ್ರಿ ಲೈಫ್ ಸ್ಟೈಲ್ ಚಾನಲ್ ಇಲ್ಲ. ಇದು ರೇಖಾ ಟೈಲರಿಂಗ್ ಬಗ್ಗೆ, ಬಟ್ಟೆ ಬಿಸ್ನೆಸ್ ಬಗ್ಗೆ ಇಷ್ಟೇ ಮಾಹಿತಿ ಇರುತ್ತೆ ನೋಡಿ. ಅದು ಸಾವಿತ್ರಿ ಲೈಫ್ ಸ್ಟೈಲ್ ಏನೈತೆ ಅದು ಎಲ್ಲ ಲೈಫ್ ಸ್ಟೈಲ್ ಇರುತ್ತೆ ನೋಡಿ. ಸಪೋರ್ಟ್ ಮಾಡಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ ನೋಡಿ. ವಾಚ್ ಅವರ್ ಮೇನ್ ಇದೆ. ನೀವು ಎಷ್ಟು ವಿಡಿಯೋ ನೋಡಿ, ಎಷ್ಟು ಲೈಕ್ ಕೊಟ್ಟು ವಿಡಿಯೋಗೆ ಶೇರ್ ಮಾಡ್ತೀರಿ, ನಮಗೆ ಹೆಲ್ಪ್ ಆಗುತ್ತೆ ನೋಡಿ. ಮೋಟಿವೇಶನ್ ಆನ್ ಆಗುತ್ತೆ. ಮುಂದೆ ಈ ಚಾನಲಲ್ಲಿ ಪೇಮೆಂಟ್ ತೊಗೋಬೋದು. ಅದೆಲ್ಲ ನೀವು ಸಪೋರ್ಟ್ ಮಾಡಿದ್ರೆ ಈ ಚಾನಲ್ ಪೇಮೆಂಟ್ ತೊಗೋಬೋದು, ಇಲ್ಲಿಕ್ಕಂದ್ರಿಲ್ಲ. ಇವಾಗೆಲ್ಲ ನಾವು ರಾಟಿ ಟೈಲರಿಂಗ್ ಮ್ಯಾಗೇ ಜೀವನ ಮಾಡ್ತೀವಿ ಅಂದ್ರೆ ಹಳ್ಳಿ ಕಡೆ ಆಗಲ್ಲ. ಹಳ್ಳಿ ಕಡೆ ಟೈಲರಿಂಗ್ ಮಾಡೋದು ಒಂದೇ ಪ್ರಾಬ್ಲಮ್, ರೇಟ್ ಇಲ್ಲ ಅಕ್ಕ ಕೈಗೆ ಅಮೌಂಟು ಕೊಡಲ್ಲ. ಭಾಳ ಕಷ್ಟ ಐತ್ರಿ. ಹಳ್ಳಿ ಕಡೆ ಟೈಲರಿಂಗ್ ಮಾಡ್ತೀವಿ ಅಂದ್ರೆ ಸುಮ್ಮನೆ ಅಲ್ಲ. ನಾವೀಗ ಎಷ್ಟೇ ನೋಡಿ, ಈಗ ಹೊಲಿದಿಟ್ಟೆ ಅವ್ರು ಯಾವಾಗ ಒಯ್ತಾರೋ ಗೊತ್ತಿಲ್ಲ. ಹೊಲಿರಾಗ ಅಕ್ಕ ಹೊಲ್ದಿಯಾ ಅಂತ ಮನೆಗೆ ಬರ್ತಾರೆ. ಹೊಲ್ದಿಟ್ಟಾಗ ಯಾರೂ ಬರಲ್ಲ. ಇನ್ನೂ ಜಂಪರ್ಗಳು ಹಂಗೆ ಸ್ಟಾಕ್ ಅದಾವು. ನೋಡೋಣ್ರಿ ಹೆಂಗಾಗುತ್ತೋ ಗೊತ್ತಿಲ್ಲ. ಹೊಲಿದಾರ ಮತ್ತು ನಾಳೆಗೆ ಹೊಲಿತೀನಿ. ನೈಟಿದ ಅಮೌಂಟ್ ಎಷ್ಟಾಗುತ್ತಾ, ಸೀರೆ ಅಮೌಂಟ್ ಎಷ್ಟಾಗುತ್ತಾ, ಪಿಕೋಕ್ಕೆ ಎಷ್ಟು ತೊಗೋತೀವಿ, ನೈಟಿ ಹೊಲಿಯೋಕೆ ಎಷ್ಟು ತೊಗೋತೀವಿ ಅನ್ನೋ ಪ್ರತಿಯೊಂದು ವಿಡಿಯೋದಾಗ ಹೇಳೀನಿ. ಬ್ಲೌಸ್ಗೂ ರೇಟ್ ಇಲ್ಲ. ಸುಮ್ಮನೆ ಯಾವುದೇ ಮಾಡ್ಕೋತ ಹೋಗೋದು ನೋಡಿ. ಜೀವನ ಸಾಗ್ಬೇಕಂದ್ರೆ ಹಳ್ಳಿ ಕಡೆ ಏನೋ ದುಡಿದು ನಾವು ಗಳಿಸ್ತೀವಿ ಮಾಡ್ತೀವಿ ಒಂದು ಕೆಲಸ ಆಗಲ್ರಿ. ಹೊಟ್ಟಿಗಾತು ಬಟ್ಟಿಗಾತು ಏನೋ ನಾವು ಹೊಲದು. ಈ ಸಿಟಿ ಕಡೆ ಎಷ್ಟೆಷ್ಟು 40,000 30,000 ಗಟ್ಟಲೆ ದುಡಿತಾರೆ ಒಂದೊಂದು ಸಿಟಿ ಕಡೆ. ವರ್ಕ್ ಮಿಷನ್ ಇರಬೇಕು, ಅದಕ್ಕೂ ವರ್ಕಿಗೂ ಅಮೌಂಟ್ ಬರ್ತಾ ಎಲ್ಲ ಥರ ಸಜ್ಜು ಇರ್ಬೇಕು ನೋಡಿ. ಮನ್ಯಾಗ ಮಾಡೋರು ಇರಬೇಕು. ನಾವು ಒಬ್ಬರೇ ಬಡ್ದಾಡ್ತೀವಿ ಅಂದ್ರೆ ಆಗಲ್ಲ. 10 ಕೈ ಇದ್ರೆ 10 ಕೈಗೆ 2 ಕೈ ಪರಕ್ ಆಗ್ತಾವೆ. ಹಿಂಗಾಗಿ ಒಬ್ರೊಬ್ರು 10,000 20,000 ದುಡ್ತಿರ್ತಾರೆ. ಅವ್ರು ಹೆಂಗೆ ದುಡಿತಾರೆ, ಅವ್ರಂಗೆ ನಮ್ಗೆ ದುಡಿಯೋಕ್ಕಾಗಲ್ಲ ಅಂತ ಯಾರು ವಿಚಾರ ಮಾಡಬೇಡಿ. ನಮ್ಮ ಆಸೆಗೆ ಎಷ್ಟೈತೆ ನಾವು ಅಷ್ಟು ಕಾಲು ಚಾಚೋಣ. ಅವ್ರವ್ರ ಆಸೆಗೆ ತಕ್ಕಂಗೆ ಅವ್ರವ್ರ ಕಾಲು ಚಾಚ್ತಾರೆ. ಹೆಚ್ಚಿಗೆ ಅವ್ರಾಗ ಮಾಡಕ್ಕೆ ಹೋದ್ರೆ ನಮಗೆ ಲುಕ್ಷಣ ಆಗೋದು. ಇದ್ದಿದ್ರಾಗನೇ ಮಾಡ್ಕೊಂಡು ಹೋಗ್ಬೇಕ್ರಿ. ಮತ್ತು ವರ್ಕಿಂಗ್ ಮಿಷನ್ ತೊಗೋಬೇಕಂತೇಳಿ ಪ್ಲ್ಯಾನಿಂಗಾಗಿ ಕೈ ಬಿಟ್ಟೆ. ಜಾಕ್ ಮಿಷನ್ ತೊಗೋಬೇಕಂತೇಳಿ ಪ್ಲ್ಯಾನಿಂಗಾಗಿ ಕೈ ಬಿಟ್ಟೆ. ಇವಾಗ ಮಕ್ಕಳು ಸ್ಕೂಲು ನಾವು ಅಂತೀವಿ ರೀ ಬಾಯಿಲಿ ಅನ್ನೋ ಸುಲಭ, ಅದನ್ನು ತೊಗೊಂಬರೋದು ಭಾಳ ಕಷ್ಟ ಐತಿ. ಈಗ ವರ್ಕಿಂಗ್ ಮಿಷನ್ ತೊಗೊಂಡ್ರೆ 4 ಲಕ್ಷ ಹಿಂಗೈತೆ. ಜಾಕ್ ಮಿಷನ್ ಅಂದ್ರೆ ಇನ್ನೂ ಸ್ಪೀಡ್ ಮಿಷನ. ಅವರು ಸ್ಪೀಡ್ ಮಿಷನ್ ಇರ್ತಾವೆ, ವರ್ಕಿಂಗ್ ಮಿಷನ್ ಇರ್ತಾವೆ. ಇಂದ ಅಮೌಂಟ್ ರೊಕ್ಕ ಶ್ರೀಮಂತರಿದ್ರೆ ಮಾಡ್ಬೋದು. ಅಮೌಂಟ್ ಮನ್ಯಾಗ ಇದ್ದೋದ್ರೆ ಹಾಕ್ಯರಿ ಒಳಗೆ ತೆಗಿಬೋದು. ಇಲ್ಲಿಕ್ಕಂದ್ರೆ ಕೆಲಸ ಆಗಲ್ರಿ. ನಾವು ಇದ್ರಾಗನೇ ಒದ್ದಾಡ್ತೀವಿ. ಇದ್ರಾಗ 100 ರೂಪಾಯಿ ಹೊಲಿದು ನಾವು 100 ರೂಪಾಯಿ ಹೊಲಿದ ಕೇರಿ 4 ಲಕ್ಷ ರೂಪಾಯಿ ಮಿಷನ್ ತೊಗೋತೀವಿ ಅಂದ್ರೆ ಕೆಲಸ ಆಗಲ್ಲ. ಎಷ್ಟಿರುತ್ತೆ ನೋಡಿ. ನಮ್ಮ ಕೆಲಸ ನೋಡ್ಕೊಂಡು ನಾವು ಮಾಡಬೇಕು. ಇನ್ನೊಬ್ರು ನೋಡಿ ಮಾಡೋಕೆ ಹೋಗ್ಬೇಡ್ರಿ. ಟೈಲರಿಂಗ್ ಒಳಗೆ ಲಾಭ ಐತಿಲ್ಲ ಅಂತಲ್ಲ. ನಾನು ನಿಮಗೆ ಎಲ್ಲ ನಮ್ಮ ಹಳ್ಳಿ ಕಡೆಯಲ್ಲಿ ನೈಟಿಗೆ, ಟಾಪಿಗೆ, ಲಂಗಕ್ಕೆ ಪ್ರತಿಯೊಂದು ಪಿಕೋ ಹಾಕಾಕ ಎಷ್ಟು ಅಮೌಂಟ್ ಐತೆ ಅಂತೇಳಿ ನಿಮ್ಮ ಹಳ್ಳಿ ಕಡೆಯಲ್ಲಿ ಎಷ್ಟೆಷ್ಟು ಅಮೌಂಟ್ ಐತೆ ಎಲ್ಲ ಹೊಲಿಯಾಕ, ಬ್ಲೌಸ್ ಹೊಲಿಯಾಕ ಪ್ರತಿಯೊಂದು ತಿಳಿಸ್ಕೊಡಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ರೀ.